ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ನುಗ್ಗೆ ಸೊಪ್ಪಿಂದ ಚಪಾತಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಈಗ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ನುಗ್ಗೆ ಸೊಪ್ಪನ್ನ ನಾನು ಕ್ಲೀನಾಗಿ ತೊಳೆದ್ಬಿಟ್ಟು ಬಿಡಿಸಿಟ್ಕೊಂಡಿದ್ದೀನಿ. ಅಂದರೆ ಇದು ಎಳೆ ಕಡ್ಡಿ ಆಗಿರೋದ್ರಿಂದ ಹಾಗೆ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಕಡ್ಡಿ ಬೇಡ ಅಂದರೆ ಸೊಪ್ಪು ಸಮೇತ ಇದು ಬರೀ ಸೊಪ್ಪು ಸೇರಿಸ್ಕೊಳ್ಳಿ. ಕಡ್ಡಿಲೇ ನಾರಿನಂಶ ಇರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮತ್ತು ಮಲಬದ್ಧತೆಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಈಗ ನಾನು ಗೋಧಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ, ಉಪ್ಪು, ಸ್ವಲ್ಪ ಜೀರಿಗೆ. ಈಗ ನಾನು ರುಬ್ಕೊಂಬಂದಿದ್ನಲ್ಲ, ಪೇಸ್ಟ್ ಮಾಡ್ಕೊಂಬಂದಿದ್ನಲ್ಲ, ಆ ಪೇಸ್ಟನ್ನು ಸ್ವಲ್ಪನೇ ಸೇರಿಸ್ಕೊಂಡು ನಾನು ಕಲಿಸ್ಕೊಂಬರ್ತೀನಿ. ಒಂದೇ ಸಲ ಸೇರಿಸ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಂದೇ ಸಲ ಸೇರಿಸ್ಕೊಂಡ್ರೆ ತುಂಬ ತೆಳ್ಳಗಾಗ್ಬೋದು, ಇಲ್ಲಾಂದರೆ ಇದಾಗ್ಬೋದು. ಹಂಗಾಗಿ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈ ರೀತಿ ತುಂಬ ಒಳ್ಳೆಯದು ಹೆಲ್ತ್ಗೆ. ನುಗ್ಗೆ ಸೊಪ್ಪು ಏನಾದರೂ ಮಕ್ಕಳು ತಿನ್ನಲ್ಲ ಅಂದರೆ ಈ ರೀತಿ ಒಂದು ಚಪಾತಿ ಮಾಡಿಕೊಡಿ, ಖಂಡಿತ ಇಷ್ಟ ಆಗುತ್ತೆ ಮಕ್ಕಳಿಗೆ. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟ್ ಮಾತ್ರ ಸೂಪರಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ. ನೋಡಿ, ಈ ರೀತಿ ನಾನೆಲ್ಲ ಕಲಸಿಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 10 ನಿಮಿಷನಾದರೂ ನೆನೆಯೋಕ್ಕೆ ಬಿಡೋಣ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ನೆನೆಯೋಕ್ಕೆ ಬಿಟ್ಕೊತೀನಿ. ಒಂದು 20 ನಿಮಿಷ ಬಿಟ್ಟಿದ್ದೆ ನಾನು. ಚೆನ್ನಾಗಿ ನೆನಿಬೇಕು, ಆಗ ಚಪಾತಿ ಸಾಫ್ಟಾಗಿ ಬರುತ್ತೆ. ನೋಡಿ, 20 ನಿಮಿಷ ಬಿಟ್ಟಿದ್ದೆ, ಚೆನ್ನಾಗಿ ನೆಂದಿದೆ. ಈಗ ನೋಡಿ, ನಿಮಗೆ ಎಷ್ಟು ಅಗಲ ಚಪಾತಿ ಬೇಕೋ ಅಷ್ಟು ಅಗಲ ತಗೊಳ್ಳಿ, ಉಂಡೆ ಮಾಡ್ಕೊಳ್ಳಿ. ಚಪಾತಿ ಮಣೆ ಮೇಲಾದರೂ ಸರಿಯೇ, ಇಲ್ಲಾಂದರೆ ಕಿಚನಲ್ಲಿ ಶೆಲ್ಫ್ ಕಲ್ಲಿರುತ್ತಲ್ಲ ಅದ್ರ ಮೇಲಾದರೂ ಸರಿಯೇ. ನಿಮಗೆ ಚಿಕ್ಕದು ಬೇಕಂದರೆ ಚಿಕ್ಕದು, ದೊಡ್ಡದು ಬೇಕಂದರೆ ದೊಡ್ಡದು. ನಿಮ್ಗೆ ಎಷ್ಟು ಅಗಲ ಬೇಕೋ ನೋಡಿ ಅಷ್ಟು ಅಗಲ ಲಟ್ಟಿಸ್ಕೊಳ್ಳಿ. ನೋಡಿ, ಈ ರೀತಿ ನಾನು ಲಟ್ಟಿಸ್ಕೊತಾ ಇದ್ದೀನಿ. ಮಕ್ಕಳು ಲಂಚ್ ಬಾಕ್ಸ್ಗೆ, ನೈಟ್ ಡಿನ್ನರ್ಗೆ, ಲಂಚ್ಗಾಗಲಿ ಎಲ್ಲದಕ್ಕೂ ಸೂಪರಾಗಿದೆ. ಇದು ಒಂದು ಸಲ ನೀವು ಟ್ರೈ ಮಾಡಿ. ಅದು ಅಲ್ಲದೆ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು ಇದು ನುಗ್ಗೆ ಸೊಪ್ಪು. ನೋಡಿ, ನಾನು ಇಷ್ಟಾಗಲ ಲಟ್ಟಿಸ್ಕೊಂಡಿದ್ದೀನಿ. ಈಗ ಹೆಂಚು ಬಿಸಿ ಆಗಿದೆ, ಹಾಕೊತಾ ಇದ್ದೀನಿ. ಎರಡೂ ಬದಿ ಕ್ಲೀನಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನು ಇವಾಗ ಎಣ್ಣೆ ಮಾಡ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೋ, ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿದೆ ತಿನ್ನೋಕ್ಕೆ. ನಾನು ಎರಡೂ ಸೈಡು ಕ್ಲೀನಾಗಿ ಚೆನ್ನಾಗಿ ಬೇಯಿಸ್ಕೊತೀನಿ. ನಿಮ್ಗೆ ಆಯಿಲ್ ಬೇಡ, ಎಣ್ಣೆ ನಾವು ತಿನ್ನಲ್ಲ ಅನ್ನೋರು, ಡಯಟ್ ಮಾಡ್ತಿದ್ದೀವಿ ಅನ್ನೋರು ಆಯಿಲ್ ಇಲ್ದಲೇ ಹಾಗೆ ಕೂಡ ಇದು ಮಾಡ್ಕೊಬೋದು. ನಿಮ್ಗೇನಾದರೂ ಯಾವುದಾದ್ರೂ ವಿಡಿಯೋ ಬೇಕಂದರೆ ಕೇಳಿ, ಖಂಡಿತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ. ನೋಡಿ, ಈ ರೀತಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.